ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವೆಡ್ನೆಸ್ಡೇ ಬ್ಲಾಗ್ ಆಗಿರುತ್ತೆ. ಮೊನ್ನೆ ಬ್ಲಾಗ್ ಮಾಡಿದ್ದೆ ಜಾಮೂನ್ ರೆಸಿಪಿ, ಟೇಸ್ಟಿಯಾಗಿತ್ತು. ಅದೇ ಥರ ಇವತ್ತು ನಾವು ಬೆಳಿಗ್ಗೆ ಟಿಫನ್ಗೆ ಪೂರಿ ಮತ್ತು ಸಾಗು ಮಾಡೋಣ, ಜೊತೆಗೆ ಸಿಹಿ ಯಾವ್ದಾರ ಮಾಡೋಣ ಅಂತ ಅಂದ್ಕೊಂಡು ಚಿರೋಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಬಿಗ್ ಸಿಸ್ಟರು ಬನ್ನಿ ಮಾಡೋಣ ಜೊತೆಲಿ ಎಲ್ಲ ತಿನ್ನೋಣ ಅಂತ ಅಂದರು. ಹಂಗಾಗಿ ನಮ್ಮ ಬಿಗ್ ಸಿಸ್ಟರ್ ಮನೇಲಿ ಮಾಡ್ತಾಯಿದ್ದೀವಿ. ಇವತ್ತು ಪೂರಿಗೆ ಕಲಿಸ್ತಾ ಇದ್ದಾರೆ ಅವರೇ ನಮ್ಮ ಅಕ್ಕ. ನೋಡಿ, ಪೂರಿ ಕಲಿಸ್ತಾ ಇದ್ದಾರೆ. ಚಿರೋಟಿಗೆ ಆಲ್ರೆಡಿ ಕಲಸಿ ಇಟ್ಟಿದ್ದಾರೆ ಪಕ್ಕದಲ್ಲಿ. ಈಗ ಸಾಗು ಮಾಡೋಣ, ತರಕಾರಿ ಸಾಗು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ನೋಡೋಣ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ವಿಡಿಯೋ ಮಾಡಿ ನೋಡ್ತಾರೆ. ಹಂಗೆ ನೋಡಿ, ತರಕಾರಿ ಸಾಗು ಮಾಡೋಕ್ಕೆ ನಾನು ಒಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿ, ಸ್ವಲ್ಪ ಧನಿಯಾ ಪೌಡರು, ಕಾಯಿ, ಟೊಮೊಟೊ ಇದನ್ನು ಹಾಕ್ಕೊಂಡು ರುಬ್ಕೊಬಿಡ್ತೀನಿ, ಗ್ರೈಂಡ್ ಮಾಡ್ಕೊಬರ್ತೀನಿ. ಆಮೇಲೆ ತರಕಾರಿ ಸಾಗು ಮಾಡೋಣ ತೋರಿಸ್ತೀನಿ. ಕೈ ಹಾಕಿ ಆಯಿತು ಫ್ರೈ. ಇವಾಗ ಈ ರುಬ್ಬಿರುವಂಥ ಮಸಾಲ ಹಾಕ್ತಾಯಿದ್ವಿ. ಒಬ್ಬರಲ್ಲ ಇಬ್ಬರಲ್ಲ 4-5 ಜನ ಸ್ನೇಹಿತರು ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ರೆ ಏನು ಮಾಡ್ತಾಯಿದ್ದೀವಿ, ಹೆಂಗೆ ಮಾಡ್ತಾಯಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಖುಷಿ ಆಗುತ್ತೆ, ಮಾತ್ರ ಎಂಜಾಯ್ ಇರ್ತದೆ. ಫ್ರೈ ಮಾಡೋಣ. ಈಗ ಸ್ವಲ್ಪ ನಾವು ಎಲ್ಲನೂ ಕುಕ್ಕರಲ್ಲೇ ಹಾಕ್ಬಿಟ್ಟು ಕೂಗಿಸ್ಕೊಬಿಡೋಣ ಅಂತ, ಬೇಗ ಆಯ್ತದೆ, ಈಸಿ ಆಗಲಿ ಅಂತ. ಹಾಗಾಗಿ ಮಾಡ್ತಾಯಿದ್ದೀವಿ, ಕುಕ್ಕರಲ್ಲೇ ಮಾಡ್ತಾಯಿದ್ದೀವಿ. ಫ್ರೈ ಮಾಡೋಣ ಸ್ವಲ್ಪ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ ಕಲರೇ. ಸ್ವಲ್ಪ ನೀರು ಹಾಕೋಣ, ಇಷ್ಟು ಗಟ್ಟಿ ಬೇಡ, ಪೂರಿ ಸಾಗಿದೆ ಅಲ್ವಾ, ಹಾಗಾಗಿ ಇಟ್ಟಿದ್ರೆ ಚೆನ್ನಾಗಿರಲ್ಲ ಸಾಕು. ನೋಡಿ, ಇಷ್ಟಿರಲಿ ಮೀಡಿಯಮ್ ಆಗಿ. ಜಾಸ್ತಿ ನೀರು ಬೇಡ, ಜಾಸ್ತಿ ಗಟ್ಟಿನೂ ಬೇಡ, ಮೀಡಿಯಮ್ ಆಗಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅಲ್ವಾ, ಮಸಾಲೆ ಹಾಕ್ತಾ ಇದ್ದೀನಿ ಸ್ವಲ್ಪ, ಅದು ರುಬ್ಬಿದೈತೆ, ಇನ್ನೊಂದು ಸ್ವಲ್ಪ ಇರಲಿ ಅಂತ. ಜಾಸ್ತಿ ಕಟ್ ಮಾಡಿಲ್ಲ, ಹಂಗಾಗಿ ಗೊತ್ತಾಗ. ಗರಂ ಮಸಾಲ, ಧನಿಯಾ ಪುಡಿ ಅಲ್ಲಿಗೆ ರುಬ್ಬಕ್ಕೆ ಹಾಕಿದ್ದೀವಿ, ಹಂಗಾಗಿ ನಾನು ಹಾಕ್ತಾ ಇಲ್ಲ. ಸ್ವಲ್ಪ ಅರಿಶಿನ ಪುಡಿ,
ಮತ್ತೆ ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಖಾರಕ್ಕೆ ಧನಿಯಾ ಪೌಡರ್ ಎಷ್ಟು ಖಾರ ಇರಲ್ವಲ್ಲ, ಹಾಗಾಗಿ ಖಾರ ಇರಲಿ ಅಂತ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಇರಲಿ ಸಾಕು. ರುಬ್ಬಕ್ಕೆ ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀವಿ. ಜಾಸ್ತಿ ಖಾರ ಆದರೆ ತಿನ್ನೋಕ್ಕಾಗಲ್ಲ. ನಮ್ಮ ಕಡೆ ಎಲ್ಲ ಜಾಸ್ತಿ ಖಾರ ತಿಂತಾರೆ ಊರ ಸೈಡು. ನಾವು ತಿನ್ನೋಕ್ಕಾಗಲ್ಲ, ಯಾಕೆಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಲ್ಲ, ಅದಕ್ಕಾಗಿ ಸಾಕು. ಮಿಕ್ಸ್ ಮಾಡೋಣ ಇವಾಗ. ಕಲರು ಚೇಂಜ್ ಆಗೋಯ್ತು ಈ ಥರ. ಕುಕ್ಕರ್ ಹಾಕಿ ಮುಚ್ಚಿದ್ದು 4 ಕೂಗಿತ್ತು. ಇವಾಗ 4 ವಿಸಲು. ನೋಡಿ ಇವಾಗ ಹೆಂಗೈತೆ ಅಂತ. ಚೆನ್ನಾಗೈತೆ, ಘಮ ಘಮ ಅಂತೈತೆ. ಪೂರಿ ಹಾಕ್ಬೇಕು, ಪೂರಿ ಹೊತ್ಬೇಕು ಇವಾಗ. ಇದಾಯಿತು, ಸಾಕೊಂದು ಮುಚ್ಚೋಣ ಇವಾಗ. ಪೂರಿ ಕೆಲ್ಸಕ್ಕೆ ಹೋಗೋಣ. ಎತ್ಕೊಡು. ಪೂರಿ ಹೊತ್ಬೇಕು ಇವಾಗ. ಡಿನ್ನರ್ಗೆ ಅಲ್ಲ, ನೀನು ಹೊತ್ತೀನಿ ಕೊಡು ಮಮ್ಮಿ ಅಂತ. ನೋಡಿ ಹಾಯ್ ಮಾಡುವನು ಅಲ್ಲಿ ಎಣ್ಣೆ ಕಾಯಕ್ಕೆ ಮಡಗಿದ್ದೀವಿ. ಅವರು ಸಿಸ್ಟರ್ ಆಗ್ತಾ ಇದ್ದಾರೆ. ಒಬ್ರು ಉಂಡೆ ಮಾಡಿ ಹಾಕ್ತಾ ಇದ್ದಾರೆ. ಈ ಥರ ಈಸಿ ಆಗಲಿ ಸ್ವಲ್ಪ ಬೇಗ ಬೇಗ ಅಂತ ನಾನಿಲ್ಲಿ ಹೊತ್ತುತ್ತಾ ಇದ್ದೀನಿ. ಅವರೊಬ್ರು ಆಗ್ತಾ ಇದ್ದಾರೆ. ನೋಡೋಣ, ಇಷ್ಟೆಲ್ಲ ಖಾಲಿ ಮಾಡಬೇಕು. ಇನ್ನೂ ಇಷ್ಟ ಐತೆ, ಇನ್ನೂ ಚಿರೋಟಿ ಬೇರೆ ಮಾಡಬೇಕು. ಟೈಮು ಇಷ್ಟಾಗೈತೆ, ಇನ್ನೂ ಗೊತ್ತಿಲ್ಲ. ನೋಡೋಣ, ಇದೆಲ್ಲ ಮಾಡೋ ಅಷ್ಟರೊಳಗೆ ಎಷ್ಟು ಗಂಟೆ ಆಗುತ್ತೆ ಏನು ಅಂತ. ನೈಟ್ ಡಿನ್ನರು ನೈಟ್ ಆಗಿದೆ. ಇವರೆಲ್ಲ ತಿನ್ಬಿಟ್ಟು ಕೂತಿದ್ದಾರೆ. ಇವರೆಲ್ಲ ಇನ್ನು ನಾನು ಇವಳು ನಾನು ತಿನ್ನಬೇಕು. ಆಗ್ತಾ ಇದ್ದಾರೆ, ಅದಕ್ಕೆ ನಾವು ತಿನ್ನೋಕ್ಕೆ ಇನ್ನೂ ಅಷ್ಟ ಐತೆ. ಎಷ್ಟು ಚೆನ್ನಾಗೈತೆ ಅಲ್ವಾ ಈ ನೈಟು, ಕತ್ಲೆ ವಾತಾವರಣ ಚೆನ್ನಾಗೈತೆ ಅಲ್ವಾ. ಮಕ್ಕಳೆಲ್ಲ ಇಲ್ಲೇ ಆಟ ಆಡ್ತಾ ಇದ್ದಾರೆ. ಇಲ್ಲೇ ಕುತ್ಕೊಂಡು ತಿನ್ನಬೇಕು ಇವಾಗ. ಆದಮೇಲೆ ಚೆನ್ನಾಗೈತೆ, ಚೆನ್ನಾಗಿರುತ್ತೆ ಅಲ್ವಾ. ಸಾಕು ನೋಡಿ ಹೆಂಗಾಗೈತೆ ಅಂತ ತಿನ್ನಬೇಕು. ನೋಡಿ ಎಲ್ಲ ತಿಂದು ಇನ್ನು ಇಷ್ಟ ಐತೆ. ನಾವಿನ್ನೂ ತಿಂದಿಲ್ಲ. ಇನ್ನು 4-5 ಜನ ಬಾಕಿ ಇದ್ದೀವಿ. ನಾವು ತಿನ್ನಬೇಕು. ಅದು ರೆಡಿ ಮಾಡ್ತಾ ಇದ್ದಾರೆ. ತಿನ್ಬಿಟ್ಟು ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ಬೆಳಗ್ಗೆಗೆ ಇವಾಗ ಇಡ್ಲಿ ಮಾಡೋಕ್ಕೆ ರೆಡಿಯಾಗಿದೆ. ಇಡ್ಲಿಗೆ ಹಾಕ್ತಾ ಇದ್ದೀವಿ. ನೋಡಿ ರೆಡಿಯಾಗಿದೆ ಅಂತ ಈಗ ಹಾಕಬೇಕು. ಇಡ್ಲಿಗೆ ಸಾಗು ಏನಪ್ಪ ಅಂದರೆ ಆಲೂಗೆಡ್ಡೆ ಮತ್ತು ಗೆಡ್ಡೆಕೋಸು 2 ಮಿಕ್ಸ್ ಮಾಡಿಬಿಟ್ಟು ಮಸಾಲೆ ಸಾಗು ಮಾಡ್ತಾರಂತೆ. ನೋಡೋಣ ಹೆಂಗಿರುತ್ತೆ ಅಂತ. ಅದು ರೆಡಿಯಾಗಿದೆ. ಸಾಗು ಐಟಮ್ ಎಲ್ಲ ನೋಡೋಣ ಹೆಂಗಿರುತ್ತೆ ಅಂತ ತಾರೆ ಇಡ್ಲಿಗೆ ರೆಡಿ ಮಾಡೋಕ್ಕೆ. ನೈಟು ಡಿನ್ನರ್ ಮುಗಿತು. ಪೂರಿ ಮತ್ತು ಸಾಗು, ಚಿರೋಟಿ ಬೇರೆ ಮಾಡಬೇಕು. ಮಧ್ಯಾಹ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಇದೆ ಹೆಂಗಿರುತ್ತೆ ಅಂತ. ಮೇಲೆ
ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಅಲ್ಲಿ ಮನೆ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕನೇ ಅವರೇ. ಅಲ್ಲಿವರೆಗೂ ಇಲ್ಲಿ ಏನೋ ಅಂತ ಹೋಗಿದ್ದಾರೆ. ಅದೇ ಹಳ್ಳಿ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಹಾಡ್ಕೊಳೈತೆ ಅಲ್ಲಿ, ಎಷ್ಟು ಚೆನ್ನಾಗಿರುತ್ತೆ.